ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 8 ಗುಪ್ತ ಎಂಪೈರ್, ಗುಪ್ತ ಸಾಮ್ರಾಜ್ಯ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ. ಈ ಒಂದು ವಿಡಿಯೋ ಪಾರ್ಟ್ 3 ಆಗಿರುತ್ತೆ. ಇನ್ನು ನಿಮ್ಗೆ ಗೊತ್ತಿರುವಂತೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫಾರ್ಮ್ ವತಿಯಿಂದ. ಆ ಒಂದು ಕೋರ್ಸ್ನ ನೀವು ಒಂದು ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೇಕು. ಲೈಕ್ ಪ್ರತಿಯೊಂದು ವಿಡಿಯೋ ನೀವು ಸೀಕ್ವೆನ್ಸ್ ಆಗಿ ನೋಡಬೇಕಂತ ನಾವು ಪ್ರತಿಯೊಂದು ಕೋರ್ಸ್ನ ಈಗ ನಾವು ಪ್ಲೇ ಲಿಸ್ಟ್ ವೈಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಎಲ್ಲ ಒಂದು NCERT ವಿಡಿಯೋ ಆಗಿರ್ಬೋದು, DSCERT ವಿಡಿಯೋ ಆಗಿರ್ಬೋದು, ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, ಮತ್ತು GK ಟ್ರಿಕ್ಸ್ ವಿಡಿಯೋ ಆಗಿರ್ಬೋದು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಎಲ್ಲ ನಾವು ಸಪ್ರೇಟ್ ಒಂದು ಪ್ಲೇ ಲಿಸ್ಟ್ ವೈಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಅನೇಕ ಕೋರ್ಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿರಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಓಕೆ, ನಾನು ಕಳೆದ ಒಂದು ಪಾರ್ಟ್ 2ರಲ್ಲಿ ಏನು ಹೇಳಿದ್ದೆ, ಗುಪ್ತರ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಇತ್ತು, ಒಂದು ಗುಪ್ತರ ಕಾಲದಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಯಾವ ಥರ ಇತ್ತು, ನಾವು ಕಂಪ್ಲೀಟಾಗಿ ಒಂದು ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡೋಣ ಅಂತ. ಓಕೆ, ನೋಡಿ, ದ ಗುಪ್ತಾಸ್ ವರ್ ದ ಫಸ್ಟ್ ಟು ಕನ್ಸ್ಟ್ರಕ್ಟ್ ಟೆಂಪಲ್ಸ್ ವಿಚ್ ಇವಾಲ್ವ್ಡ್ ಫ್ರಮ್ ದಿ ಅರ್ಲಿಯರ್ ಟ್ರೆಡಿಷನ್ ಆಫ್ ರಾಕ್ ಕಟ್ ಶ್ರೇನ್ಸ್. ಯಾವ ಥರ ಅಂದರೆ, ಫಸ್ಟ್ ಒಂದು ಗುಪ್ತ ಸಾಮ್ರಾಜ್ಯದವರು ಫಸ್ಟ್ ರಾಜಮನೆತನ ಯಾವುದಂದರೆ ಗುಪ್ತ ರಾಜಮನೆತನ. ಏನಪ್ಪ ಅಂದರೆ ಒಂದು ಟೆಂಪಲ್ ಅಥವಾ ಒಂದು ದೇವಾಲಯನ ಒಂದು ಹೋಲುವಂಥ ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಫಸ್ಟ್ ಕಟ್ಟಿದವರು ಯಾರಂದರೆ ಗುಪ್ತ ಸಾಮ್ರಾಜ್ಯದವರು. ಅದು ಯಾವ ಥರ ಬೆಳ್ಕೊಂಡು ಬಂತಂದರೆ, ಒಂದು ಅರ್ಲಿಯರ್ ಒಂದು ಗುಹೆಯಲ್ಲಿ, ಒಂದು ದೊಡ್ಡ ಒಂದು ಶಿಲೆಯಲ್ಲಿ ಆ ಒಂದು ಗುಹೆಯನ್ನು ಒಂದು ಗುಹೆ ಟೈಪ್ ಒಂದು ಕೆತ್ತನೆ ಮಾಡಿ ಏನಪ್ಪ ಅಂದರೆ ಅಲ್ಲಿ ಒಂದು ಮೂರ್ತಿ ಪೂಜೆ ಯಾವ ಥರ ಒಂದು ಏನಪ್ಪ ಅಂದರೆ ಒಂದು ಪೂಜೆ ಮಾಡ್ಕೊತ ಬಂದರು. ಸೊ ಗುಹೆಯಲ್ಲಿರುವಂಥ ಒಂದು ಟೈಪ್ಸ್ ಅದರಲ್ಲಿ ಏನಪ್ಪ ಅಂದರೆ ಇವರು ಮಾಡ್ಕೊತ ಬಂದರು. ಓಕೆ, ದ ಮೋಸ್ಟ್ ನೋಟೇಬಲ್ ರಾಕ್ ಕಟ್ ಕೇವ್ಸ್ ಆರ್ ಫೌಂಡ್ ಇನ್ ಅಜಂತಾ ಎಲ್ಲೋರಾ ಇನ್ ಮಹಾರಾಷ್ಟ್ರ, ಭಾಗ್ ಇನ್ ಮಧ್ಯಪ್ರದೇಶ್ ಆ್ಯಂಡ್ ಉದಯಗಿರಿ ಇನ್ ಒಡಿಶಾ. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ನಾವು ಯಾವ ಥರ ಒಂದು ನೋಡ್ತೀವಿ ಅಂದರೆ ಆ ಒಂದು ಪ್ಲೇಸಲ್ಲಿ ಅಜಂತಾ ಮತ್ತು ಎಲ್ಲೋರಲ್ಲಿ, ಓಕೆ, ಅಲ್ಲಿರುವಂಥ ಒಂದು ಗುಹಾ ದೇವಾಲಯಗಳು ನೋಡ್ತೀವಿ. ಇನ್ನು ಭಾಗಲ್ಲಿ ಮಧ್ಯಪ್ರದೇಶದಲ್ಲಿರುವಂಥ ಭಾಗ ಮತ್ತು ಉದಯಗಿರಿಯಲ್ಲಿ ನಾವು ನೋಡ್ತೀವಿ ಈ ಥರ. ಓಕೆ, ನೋಡಿ, ದ ಸ್ಟ್ರಕ್ಚರಲ್ ಟೆಂಪಲ್ಸ್ ಹ್ಯಾವ್ ದ ಫಾಲೋವಿಂಗ್ ಆಟ್ರಿಬ್ಯೂಟ್ಸ್. ಯಾವ ಒಂದು ಕ್ರಿಯೆ ಅಥವಾ ಒಂದು ಗುಣಲಕ್ಷಣಗಳು ಯಾವ ಥರ ಹೊಂದಿವೆ ಅಂದರೆ, ದ ಫ್ಲ್ಯಾಟ್ ರೂಫ್ಡ್ ಸ್ಕ್ವೇರ್ ಟೆಂಪಲ್ಸ್ ಯಾವ ಥರ ಫಸ್ಟ್ ಒಂದು ಇವಾಲ್ಡ್ ಹಾಕೋಂತ ಬಂತು. ಫಸ್ಟ್ ರಾಕ ಕಟ್ ಕೇವ್ಸ್ ಇತ್ತು, ಮೊದಲಕ್ಕೆ ಒಂದು ಗುಹೆದಲ್ಲಿದ್ದು. ಆಮೇಲೆ ಏನಾಯ್ತು, ಒಂದು 4 ಪಿಲ್ಲರ್ ಮಾಡಿಕೊಂಡ್ರು. 4 ಪಿಲ್ಲರ್ ಮಾಡಿ ಮೇಲೆ ಒಂದು ಜಸ್ಟ್ ಒಂದು ಚಾವಣಿ ಹಾಕ್ತಾರಲ್ಲ ಒಂದು, ಅಥವಾ ಒಂದು ಹಂದ್ರ ಹಾಕ್ತಾರಲ್ಲ ಆ ಟೈಪ್ ಹಂದ್ರ ಮಾಡ್ಕೊತ ಬಂದರು. ಸೊ ಫಸ್ಟ್ ನಾವು ನೋಡಿದ್ವಿ ಒಂದು 4 ಗೋಡೆಯಲ್ಲಿರುವಂಥ ಒಂದು ಟೆಂಪಲನ್ನು ನೋಡ್ಕೊತ ಬಂದ್ವಿ. ಓಕೆ, ಫ್ಲ್ಯಾಟ್ ರೂಫ್ಡ್ ಸ್ಕ್ವೇರ್ ಟೆಂಪಲ್ಸ್. ಆಮೇಲೆ ಏನಪ್ಪ ಅಂದರೆ ಫ್ಲ್ಯಾಟ್ ರೂಫ್ಡ್ ಸ್ಕ್ವೇರ್ ಟೆಂಪಲ್ ವಿತ್ ವಿಮಾನ ಸ್ವಲ್ಪ ಏನಪ್ಪ, ಆಮೇಲೆ ಒಂದು ಮೇಲೆ ಒಂದು ಗೋಪುರ ಟೈಪ್ ಮಾಡ್ಕೊತ ಬಂದರು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ದ ಸ್ಕ್ವೇರ್ ಟೆಂಪಲ್ ವಿತ್ ಕರ್ವಿಲಿನಿಯರ್ ಟೋವರ್. ಓಕೆ, ಅದು ಕೂಡ ಒಂದು ಫುಲ್ ಒಂದು ಗೋಪುರ ಟೈಪ್. ಓಕೆ, ಅದು ಕೂಡ ಮಾಡ್ಕೊತ ಬಂದರು. ಅದು ನಾವು ಶಿಖರ್ ಅಂತ ಕರಿತೀವಿ. ಇನ್ನು ರೆಕ್ಟ್ಯಾಂಗುಲರ್ ಟೆಂಪಲ್ ಏನಪ್ಪ ಅಂದರೆ ಒಂದು ಆಯತಾಕಾರದಲ್ಲಿರುವಂಥ ಒಂದು ಟೆಂಪಲ್ ಮಾಡ್ಕೊತ ಬಂದರು. ಇನ್ನು ಸರ್ಕ್ಯುಲರ್ ಟೆಂಪಲ್ ಈ ಥರ ಏನಪ್ಪ ಅಂದರೆ ಸ್ಲೋಲಿ ಒಂದು ಇವಾಲ್ಡ್ ಹಾಕುವಂತ ಬಂತು ಅಂತ ನಾವು ಹೇಳ್ತೀವಿ. ಯಾವ ಥರ ಒಂದು ಟೆಂಪಲ್ ಮೊದಲಕ್ಕೆ ಯಾವುದೇ ಥರ ಇತ್ತು, ಒಂದು ಗುಹೆದಲ್ಲಿ ಇತ್ತು ಫಸ್ಟ್. ಆಮೇಲೆ ಒಂದು 4 ಕಂಬ ನೆಲೆಸಿ ಮೇಲೆ ಒಂದು ಹಂದ್ರ ಹಾಕ್ಸಿದ್ರು. ಆಮೇಲೆ ಆ ಒಂದು ವಿಮಾನ ಮಾಡ್ಕೊತ ಬಂದರು. ಆಮೇಲೆ ಶಿಖರ ಮಾಡಿದರು. ಓಕೆ, ಈ ಥರ ಒಂದು ಟೆಂಪಲ್ಸ್ ನಾವು ನೋಡ್ಕೊತ ಬರ್ತೀವಿ. ಓಕೆ, ಇದು ನೋಡಿ ಒಂದು ಅವರ ಕಾಲದಲ್ಲಿ ಫೇಮಸ್ ಟೆಂಪಲ್, ಒಂದು ದಶಾವತಾರ ಟೆಂಪಲ್ ನೀವು ನೋಡ್ಬೋದು. ಈ ಒಂದು ಟೆಂಪಲ್ ಇದೆಯಲ್ಲ, ಇದು ದಶಾವತಾರ ಟೆಂಪಲ್ ಅಂತ ಮನೆಯಲ್ಲಿ ದೇವಗಢಲ್ಲಿ. ಓಕೆ, ಆ ಒಂದು ಟೆಂಪಲ್ ಏನಂದರೆ ಅದು ದಶಾವತಾರ ಟೆಂಪಲ್. ಇದು ಫೇಮಸ್ ಟೆಂಪಲ್ ಆಗಿರ್ತೈತಿ ಆ ಒಂದು ಕಾಲದಲ್ಲಿ. ಫೇಮಸ್ ಟೆಂಪಲ್ ದಶಾವತಾರ ಟೆಂಪಲ್. ಓಕೆ, ಈ ಥರ ಒಂದು ಟೆಂಪಲ್ಸ್ ನಾವು ನೋಡ್ತೀವಿ. ಒಂದು 4 ಕಂಬಗಳನ್ನಿಟ್ಟು ಅದರ ಮೇಲೆ ಚಾವಣಿ ಹಾಕಿ ಇರುವಂಥ ಒಂದು ದೇವಾಲಯ ನಾವು ನೋಡ್ತೀವಿ. ಓಕೆ, ಇನ್ನು ಸ್ತೂಪಗಳು ನಿಮ್ಗೆ ಗೊತ್ತಿರುವಂತೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಅವು ಕೂಡ ಒಂದು ಪ್ಯಾರಲ್ ಆಗಿ ಎಕ್ಸಿಸ್ಟ್ ಆಗಿತ್ತು ಅಂತ ನಾವು ಹೇಳ್ತೀವಿ. ಸ್ತೂಪ ವರ್ ಆಲ್ಸೋ ಬಿಲ್ಟ್ ಇನ್ ಲಾರ್ಜ್ ನಂಬರ್ಸ್, ಬಟ್ ದ ಬೆಸ್ಟ್ ಆರ್ ಫೌಂಡ್ ಎಟ್ ಸಾರನಾಥ್ ಆಗಬೇಕು, ಉತ್ತರ ಪ್ರದೇಶದಲ್ಲಿರುವಂಥ ಸಾರನಾಥ್. ಮತ್ತು ರತ್ನಗಿರಿಯಲ್ಲಿ ಉರಿಸ್ಸಲ್ಲಿ ಬರುವಂಥ ರತ್ನಗಿರಿಯಲ್ಲಿ ಕೂಡ ನಾವು ಒಂದು ಸ್ತೂಪ ನೋಡ್ತೀವಿ. ಇನ್ನು ಒಂದು ಮೀರ್ಪುರ್ ಖಾಸ್ ಅಂತ ಒಂದು ಸಿಂಧ್ ಪ್ರೊವಿನ್ಸಸ್, ನೋಡಿ, ಒಂದು ವೆಸ್ಟರ್ನ್ ಫ್ರಂಟಿಯಲ್ಲಿರುವಂಥ ಒಂದು ಸಿಂಧ್ ಪ್ರೊವಿನ್ಸಸ್ ಅಲ್ಲಿ ನಾವು ಸ್ತೂಪಗಳನ್ನು ನೋಡ್ತೀವಿ. ಓಕೆ, ಈ ಒಂದು ಸ್ತೂಪ ಏನಪ್ಪ ಅಂದರೆ ಇದು ಒಡಿಸ್ಸಾದಲ್ಲಿರುವಂಥ ರತ್ನಗಿರಿ ಸ್ತೂಪ ಆಗಿದ್ದರೆ, ಇದು ಸಿಂಧಲ್ಲಿ ಬರುವಂಥ ಒಂದು ಮೀರ್ಪುರ್ ಖಾಸ್ ಒಂದು ಸ್ತೂಪ ಆಗಿದೆ. ಓಕೆ, ಇನ್ನು ಸ್ಕಲ್ಪ್ಚರ್ ಯಾವ ಥರ ಇತ್ತು, ಒಂದು ಶಿಲ್ಪಕಲೆ ಯಾವ ಥರ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಇವರು ಅಂದರೆ, ಆ ಸ್ಟೋನ್ ಸ್ಕಲ್ಪ್ಚರ್ ನೋಡ್ಕೊಂಡು ಬರೋಣ. ಫಸ್ಟು ಸ್ಕಲ್ಪ್ಚರಲ್ಲಿ ಸ್ಟೋನ್ ಸ್ಕಲ್ಪ್ಚರ್ ಮತ್ತು ಮೆಟಲ್ ಸ್ಕಲ್ಪ್ಚರ್ ಅಂತ ಎರಡು ನಾವು ವಿಧಾನ ಮಾಡ್ತೀವಿ. ನೋಡಿ, ಗುಡ್ ಸ್ಪೆಸಿಮೆನ್ ಆಫ್ ಸ್ಟೋನ್ ಸ್ಕಲ್ಪ್ಚರ್ ಈಸ್ ದಿ ವೆಲ್ ನೋನ್ ಎರೆಕ್ಟ್ ಬುದ್ಧ ಫ್ರಮ್ ಸಾರನಾಥ್. ಸಾರನಾಥ್ನ ಒಂದು
ಶಿಲ್ಪಕಲೆ ನಾವೇನಪ್ಪ ಅಂದರೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಾವು ಕೆತ್ತನೆ ಮಾಡಲಾಗಿದೆ. ಓಕೆ, ಒಂದು ಶಿಲ್ಪಕಲೆಯಲ್ಲಿ ಅದು ಫಸ್ಟ್ ಫೇಮಸ್ ಯಾವುದಪ್ಪ ಅಂದರೆ ಸಾರನಾಥ್ ಒಂದು ಬುದ್ಧ. ಸಾರನಾಥನ ಬುದ್ಧ ಏನಪ್ಪ ಅಂದರೆ ಅದು ಫೇಮಸ್ ಆಗಿತ್ತು ಒಂದು ಶಿಲ್ಪಕಲೆಯಲ್ಲಿ. ಓಕೆ, ಇದು ನೋಡ್ತೀವಲ್ಲ, ಈ ಒಂದು ಸುಂದರವಾಗಿ ಕೆತ್ತನೆ ಮಾಡಿದಪ್ಪ ಅಂದರೆ ಸಾರನಾಥ್ ಬುದ್ಧ ಅಂತ ಹೇಳ್ತೀವಿ. ದ ಮೋಸ್ಟ್ ಇಂಪ್ರೆಸಿವ್ ಈಸ್ ದ ಗ್ರೇಟ್ ಬೋರ್ ವರಾಹ ಆಟ್ ದ ಎಂಟ್ರೆನ್ಸ್ ಆಫ್ ದಿ ಕೇವ್ ಆಟ್ ಉದಯಗಿರಿ. ಇನ್ನೊಂದು ಫೇಮಸ್ ಏನಪ್ಪ ಅಂದರೆ ಫೇಮಸ್ ಸ್ಟೋನ್ ಸ್ಕಲ್ಪ್ಚರ್, ಒಂದು ಫೇಮಸ್ ಒಂದು ಕಲ್ಲಿನ ಒಂದು ವಿಗ್ರಹ ಯಾವ ಅಂದರೆ ಒಂದು ಗ್ರೇಟ್ ಬೋರ್, ಒಂದು ವರಾಹ ಅಂತ ಎಲ್ಲಿ ಒಂದು ಉದಯಗಿರಿ ಕೇವಲ್ಲಿ ಒಂದು ಎಂಟ್ರೆನ್ಸಲ್ಲಿ ಏನಪ್ಪ ಅಂದರೆ ನಾವು ಈ ಥರ ಒಂದು ವರಾಹದಲ್ಲಿ ನಿಂತಿರುವಂಥ ಒಂದು ಪೋಸ್ಟರ್ ನಾವು ನೋಡ್ತೀವಿ. ಓಕೆ, ಇವು ಕೂಡ ಒಂದು ಸ್ಟೋನ್ ಸ್ಕಲ್ಪ್ಚರ್ ಆಗಿರ್ತಾವೆ. ಇನ್ನು ಮೆಟಲ್ ಸ್ಕಲ್ಪ್ಚರ್ ಯಾವಪ್ಪ, ಒಂದು ಲೋಹದ ಶಿಲ್ಪಗಳು ಯಾವುವು ಅಂದರೆ ಗುಪ್ತಾ ಮೆಟಲ್ ಸ್ಕಲ್ಪ್ಚರ್ಸ್ ಆರ್ ಒಂದು ಕಾಪರ್ ಇಮೇಜ್ ಅಂತ, ಒಂದು ಬುದ್ಧನ ಒಂದು ಮೂರ್ತಿಯನ್ನು ಒಂದು ಕಾಪರಲ್ಲಿ ಇವರು ಕೆತ್ತನೆ ಮಾಡ್ಕೊತ ಬಂದರು. ಓಕೆ, 18 feet ಆ್ಯಟ್ ನಳಂದ ಇನ್ ಬಿಹಾರ್. ನೋಡಿ ಒಂದು ಅದು ಎಷ್ಟು ಎತ್ತರ ಇದೆ ಅಂದರೆ 18 ಫೀಟ್ ಅಥವಾ 18 ಅಡಿ ಅಂತ ನಾವು ಹೇಳ್ತೀವಿ. ಓಕೆ, 18 ಅಡಿ ಇರುವಂಥ ಒಂದು ತಾಮ್ರದಿಂದ ಏನಪ್ಪ ಅಂದರೆ ಮಾಡಿರುವಂಥ ಒಂದು ಬುದ್ಧನ ಒಂದು ಮೂರ್ತಿ. ಓಕೆ, ಇದು ಕೂಡ ಒಂದು ಫೇಮಸ್ ಆಗಿದೆ. ಎಲ್ಲಿ? ನಳಂದದಲ್ಲಿ, ಬಿಹಾರದಲ್ಲಿರುವಂಥ ಒಂದು ನಳಂದಲ್ಲಿ ನಾವು ನೋಡ್ಬೋದು. ಇನ್ನು ದ ಸುಲ್ತಾನ್ಗಂಜ್ ಬುದ್ಧ ಇದು ಕೂಡ ಒಂದು ಫೇಮಸ್ ಆಗಿರ್ತೈತಿ. ಇದು ಕೂಡ ಒಂದು 7.5 feet, ಇದು ಕೂಡ ಸ್ವಲ್ಪ 7.5 feet ಇರುವಂಥ ಒಂದು ಸುಲ್ತಾನ್ಗಂಜ್ ಬುದ್ಧ ನೋಡ್ತೀವಿ. ಇದು ಕೂಡ ಒಂದು ಯುಪಿಯಲ್ಲಿ ನಾವು ನೋಡ್ತೀವಿ. ಯುಪಿಯಲ್ಲಿ ಸುಲ್ತಾನ್ಗಂಜ್ ಅಂತ ಬುದ್ಧ ನೋಡ್ತೀವಿ. ಓಕೆ, ಇದು ಸುಲ್ತಾನ್ಗಂಜ್ ಬುದ್ಧ ಆಗಿರ್ತದೆ. ಓಕೆ, ಹಾಂ. ಇನ್ನು ಪೇಂಟಿಂಗ್ ಕ್ಷೇತ್ರಕ್ಕೆ ಯಾವ ಥರ ಒಂದು ಕೊಡುಗೆ ಕೊಟ್ಟರು ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂದರೆ ದ ಮ್ಯೂರಲ್ ಪೇಂಟಿಂಗ್ಸ್ ಆಫ್ ದಿಸ್ ಪೀರಿಯಡ್ ಆರ್ ಫೌಂಡ್ ಎಟ್ ಅಜಂತಾ, ಬಾಗ್, ಬದಾಮಿ ಆ್ಯಂಡ್ ಅದರ್ ಪ್ಲೇಸಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮ್ಯೂರಲ್ ಪೇಂಟಿಂಗ್ ಏನು ಕರಿತೀವಿ ಅಂದರೆ ಮ್ಯೂರಲ್ ಅಂದರೆ ಏನೋ ಜಸ್ಟ್ ಒಂದು ಗೋಡೆ ಮೇಲೆ ಬರುವಂಥ ಒಂದು ಚಿತ್ರ. ಫಸ್ಟು ಆಲ್ಮೋಸ್ಟ್ ಅಂದ್ರೆ ಗುಹೆಯಲ್ಲಿ ಬರ್ತಿದ್ರಲ್ಲ ಆ ಒಂದು ಕೇವಲ್ಲಿ ಬರುವಂಥ ಒಂದು ಗೋಡೆ ಮೇಲೆ ಬರ್ತಿದ್ರಲ್ಲ ಅವನ್ನೆಲ್ಲ ಒಂದು ಮ್ಯೂರಲ್ ಪೇಂಟಿಂಗ್ ಅಂತ ಕರಿತಿದ್ರು. ಸೊ ಇವೆಲ್ಲ ಆಲ್ಮೋಸ್ಟ್ ಏನಪ್ಪ ಅಂದರೆ ಇವು ಪೇಂಟಿಂಗ್ಸ್ ಯಾವ ಥರ ಇದು ಅಂದರೆ ಒಂದು ಜಾತಕ ಟೇಲ್ಸ್, ಒಂದು ಬುದ್ಧನ ಹಿಂದಿನ ಒಂದು ಜಾತಕ ಹೊಂದಿತ್ತಲ್ಲ, ಹಿಂದಿನ ಅವನೊಂದು ಸ್ಟೋರಿ, ಅವನು ಯಾವ ಥರ ಹುಟ್ಟುಕೊಂಡ, ಯಾವ ಥರ ಅವನ ಜೀವನ ಶೈಲಿ ಯಾವ ಥರ ಚೇಂಜ್ ಆಯಿತು ಅಂತ ಆ ಒಂದು ನಾಟಕ ಮುಖಾಂತರ ಏನಪ್ಪ ಅಂದರೆ ಪೇಂಟಿಂಗ್ ಮಾಡ್ತಾಯಿದ್ರು. ಒಂದು ಬುದ್ಧನ ಜಾತಕ ಟೇಲ್ ಸ್ಟೋರಿ ಆಗಿದ್ವು ಎಲ್ಲ ಯಾವ ಒಂದು ಪೇಂಟಿಂಗ್ಸ್. ಓಕೆ, ಇನ್ನು ಲಿಟ್ರೇಚರ್ ಬಂದರೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ಯಾವ ಥರ ಇವರು ಅಪಾರ ಕೊಡುಗೆ ಇತ್ತು. ಓಕೆ, ನಾವು ನೋಡ್ಕೊಂಬಂದಿದ್ವಿ. ಫಸ್ಟ್ ಒಂದು ಲಿಟ್ರೇಚರ್ ಏನಪ್ಪ ಅಂದರೆ ಒಂದು ಉತ್ತುಂಗಕ್ಕೆ ಇರುತ್ತು ಅಂತ ನಾವು ಹೇಳ್ತೀವಿ. ದ ಸಂಸ್ಕೃತ್ ಲ್ಯಾಂಗ್ವೇಜ್ ಬಿಕೇಮ್ ಪ್ರಾಮಿನೆಂಟ್ ಡ್ಯೂರಿಂಗ್ ದಿ ಗುಪ್ತಾ ಪೀರಿಯಡ್. ಫಸ್ಟ್ ಏನಪ್ಪ ಅಂದರೆ ಸಂಸ್ಕೃತ ಒಂದು ವೇದಕ್ಕೆ ಏನಪ್ಪ ಅಂದರೆ ಇವರು ರಿವೈವ್ ಮಾಡಿದರು, ಒಂದು ವೇದವನ್ನು ಹೊಳ್ಳಿ ಪುನರ್ಜೀವನ ಮಾಡಿದರು. ಸೊ ಇದರಿಂದ ಏನಪ್ಪ ಅಂದರೆ ಒಂದು ಸಂಸ್ಕೃತ ಮತ್ತು ಒಂದು ಪುನರ್ ನಿರ್ಮಾಣ ಆಯಿತು ಅಂತ ಹೇಳ್ತೀವಿ. ಓಕೆ, ದ ಗುಪ್ತಾಸ್ ಮೇಡ್ ಸಂಸ್ಕೃತ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ ದೇರ್ ಎಪಿಗ್ರಾಫಿಕ್ ರೆಕಾರ್ಡ್ಸ್ ವರ್ ರಿಟರ್ನ್ ಇನ್ ಇಟ್. ನೋಡಿ ಅವರ ಏನಪ್ಪ ಅಂದರೆ ಗುಪ್ತರು ಏನು ಮಾಡಿದರು, ಸಂಸ್ಕೃತ ಭಾಷೆಯನ್ನು ಒಂದು ಅಧಿಕೃತ ಭಾಷೆಯಾಗಿ ಒಂದು ಆಸ್ಥಾನದಲ್ಲಿ ಏನಪ್ಪ ಅಧಿಕೃತ ಭಾಷೆಯಾಗಿ ಸ್ವೀಕಾರ ಮಾಡಿದರು. ಆಮೇಲೆ ಏನಪ್ಪ ಅಂದರೆ ನಾವು ನೋಡ್ತೀವಿ ಎಲ್ಲ ಶಿಲಾಶಾಸನದಲ್ಲಿ ಏನಪ್ಪ ಅಂದರೆ ಇವರು ಸಂಸ್ಕೃತನ ಬರ್ಕೊಂಡು ಸ್ಟಾರ್ಟ್ ಮಾಡಿದರು. ಎಲ್ಲ ಶಾಸನದಲ್ಲಿ ನಾವು ಸಂಸ್ಕೃತನವರು ಯೂಸ್ ಮಾಡ್ಕೊತ ಬಂದರು. ಓಕೆ, ಇನ್ನು ನೋಡಿ ಪುರಾಣ ಯಾವ ಥರ ಬೆಳ್ಕೊಂತ ಬಂದವು ಪುರಾಣಗಳು. ನೋಡಿ 18 ಮೇಜರ್ ಪುರಾಣಸ್ ಆರ್ ಲಿಸ್ಟೆಡ್ ಆಫ್ ದೆಮ್. ವೆಲ್ ನೋನ್ ಯಾರು ಓಕೆ, ಯಾವ ಥರ ಅಂದರೆ ಪುರಾಣಗಳಲ್ಲಿ ಜಾಸ್ತಿ ಈ ಕಡೆ ಒಂದು ಟೈಮ್ ಪೀರಿಯಡಲ್ಲಿ ಅಂದರೆ ಪುರಾಣಗಳನ್ನ ಭಾಳ ಸ್ಟಾರ್ಟ್ ಮಾಡ್ಕೊತ ಬಂದರು. ಪುರಾಣಗಳನ್ನ ಲೈಕ್ ಬ್ರಹ್ಮ ಪುರಾಣ, ಪದ್ಮ ಪುರಾಣ ಅಂತ, ವಿಷ್ಣು ಪುರಾಣ, ಸ್ಕಂದ ಪುರಾಣ, ಶಿವ ಮಹಾಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಓಕೆ ಭವಿಷ್ಯ ಪುರಾಣ, ಮತ್ಸ್ಯ ಪುರಾಣ, ಶ್ರೀಮದ್ ಭಾಗವತ ಪುರಾಣ. ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಥರ ಒಂದು ರಿಲಿಜಿಯಸ್ ಆಗಿ ನಾವು ಒಂದು ಪುರಾಣಗಳನ್ನು ಇವರು ಸ್ಟಾರ್ಟ್ ಮಾಡ್ಕೊತ ಬಂದರು. ಓಕೆ, ಇನ್ನು ಗರುಡ ಪುರಾಣ ಅಂತ ನಾವು ನೋಡ್ತೀವಿ. ಗರುಡ ಪುರಾಣ ಅಂತ ಈ ಥರ ರಿಲಿಜಿಯಸ್ ವೇ ಧಾರ್ಮಿಕವಾಗಿ ಇವರು ಪುರಾಣನ ಕನ್ಸ್ಟ್ರಕ್ಟ್ ಮಾಡ್ಕೊತ ಬಂದರು. ಓಕೆ, ನೋಡಿ ನಾವು ನೋಡಿದ್ವಿ ನವರತ್ನಗಳು 9 ಜ್ಯುವೆಲ್ಸ್ ಇರುವಂಥ ಒಂದು ಕವಿಗಳು, ಒಂದು ಲೇಖಕರು, ಒಂದು ಬರಹಗಾರರು ನಾವು 2ನೇ ವಿಕ್ರಮಾದಿತ್ಯ ಅಥವಾ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನ ಕಾಲದಲ್ಲಿ ನಾವು ನೋಡಿದ್ವಿ. ಓಕೆ, ಅವರು ಯಾರಪ್ಪ ಅಂದರೆ ಲಾಸ್ಟ್ ಬ್ರೀಫಾಗಿ ನಾವು ಡಿಸ್ಕಷನ್ ಮಾಡಿದ್ವಿ ಅಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ. ಬಟ್ ನಾವು ಜಸ್ಟ್ ಇವತ್ತಾಗ ನಾವು ಜಸ್ಟ್ ಬ್ರೀಫಾಗಿ ನೋಡ್ಕೊಂಡು ಬರೋಣ. ಕಾಳಿದಾಸ ಸಂಸ್ಕೃತ ಪೋಯೆಟ್ ಆಗಿದ್ದ. ಓಕೆ, ಕಾಳಿದಾಸನು ಸಂಸ್ಕೃತ ಪೋಯೆಟ್ ಆಗಿದ್ದ. ಇನ್ನು ಹರಿಸೇನ ಒಂದು ಆಸ್ಥಾನ ಕವಿ. ಯಾರು? ಸಮುದ್ರಗುಪ್ತನ ಕಾಲದಲ್ಲಿರುವಂಥ ಆಸ್ಥಾನ ಕವಿ ಹರಿಸೇನ ಏನಪ್ಪ ಅವನು ಕೂಡ ಸಂಸ್ಕೃತ ಪೋಯೆಟ್ ಆಗಿದ್ದ. ಇನ್ನು ಅಮರಸಿಂಹ, ಓಕೆ, ಲೆಕ್ಸಿಕೋಗ್ರಾಫರ್ ಅಂದರೆ ನಿಘಂಟು ರಚನೆಕಾರರು. ಓಕೆ, ಇನ್ನು ಧನ್ವಂತರಿ ಫಿಜಿಷಿಯನ್ ಆಗಿದ್ದ. ಧನ್ವಂತರಿ ಏನಪ್ಪ ಅಂದರೆ ಫಿಜಿಷಿಯನ್ ಅಥವಾ ಒಂದು ಒಳ್ಳೆಯ ಆಯುರ್ವೇದದ ಪಿತಾಮಹ ಅಂತ ಕರಿತೀವಿ ನಾವು, ಆಯುರ್ವೇದ ಪಿತಾಮಹ. ಇನ್ನು ಕ್ಷಪಣಿಕ ಅವನು ಅಸ್ಟ್ರೋಲಜರ್ ಆಗಿದ್ದ. ಅಸ್ಟ್ರೋಲಜರ್ ಅಂದರೆ ಜ್ಯೋತಿಷಿ ಮಾಡುವಂಥ ಕೆಲಸ. ಇನ್ನು ಶಂಕು ಇವನು
ಒಂದು ಶಿಲ್ಪಕ್ಷೇತ್ರದಲ್ಲಿ ಇವನು ಪ್ರವೀಣನಾಗಿದ್ದ ಅಂತ ಹೇಳ್ತೀವಿ ನಾವು. ಇನ್ನು ವರಹಮೀರರು ಒಂದು ಆಸ್ಟ್ರೋನೋಮರ್, ಒಂದು ಖಗೋಳಶಾಸ್ತ್ರಜ್ಞರಲ್ಲಿ ಏನಪ್ಪ ಅಂದರೆ ಫುಲ್ ಒಂದು ಉತ್ತಂಗಕ್ಕೆ ಇರ್ತಾರೆ ಅಂತ ಹೇಳ್ತೀವಿ. ಇನ್ನು ವರರುಚಿ ಏನಪ್ಪ ಅಂದರೆ ಆ ಒಂದು ಗ್ರಾಮರ್, ಒಂದು ವ್ಯಾಕರಣ ಒಂದು ಕ್ಷೇತ್ರಕ್ಕೆ ಇವರು ಅಪಾರ ಕೊಡುಗೆ ಕೊಟ್ಟರು. ಇನ್ನು ವೇತಾಳ ಭಟ್ಟ ಅಂತ ಕರಿತೀವಿ. ವೇತಾಳ ಭಟ್ಟ ಇವರು ಮೆಜಿಷಿಯನ್ ಆಗಿದ್ರು, ಅಥವಾ ಒಂದು ಕರಿತೀವಿ ಮಂತ್ರವಾದಿಗಳನ್ನ ಆಗಿದ್ರು ಅಂತ ಹೇಳ್ತೀವಿ. ಓಕೆ, ಈ ಥರ ಒಂದು 9 ಕವಿಗಳು ಇದ್ದರು ಅಂತ ನಾವು ಹೇಳ್ತೀವಿ. ಯಾರ ಕಾಲದಲ್ಲಿ? ವಿಕ್ರಮಾದಿತ್ಯ ಕಾಲದಲ್ಲಿ. ಇನ್ನು ಕಾಳಿದಾಸನ ಒಂದು ಫೇಮಸ್ ಬುಕ್ಸ್ ಯಾವಪ್ಪ? ಅವನ ಒಂದು ನಾಟಕ, ಓಕೆ, ಪ್ರಸಿದ್ಧ ನಾಟಕ ಅಂದರೆ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರಂ ಮತ್ತು ಇನ್ನೊಂದು ವಿಕ್ರಮ ಊರ್ವಶೀಯಂ ಅಂತ. ಈ ಥರ ಒಂದು ನಾಟಕಗಳು ಏನಪ್ಪ ಅಂದರೆ ಕಾಳಿದಾಸನ ಒಂದು ಪ್ರಸಿದ್ಧ ನಾಟಕಗಳು ಆಗಿದ್ದವು. ಯಾವುದು? ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರಂ ಮತ್ತು ವಿಕ್ರಮ ಊರ್ವಶಿ ಅಂತ. ಇನ್ನು ಒಂದು 2 ಎಪಿಕ್ಸ್, ಒಂದು ಮಹಾಕಾವ್ಯ ಅಂತ ಕರಿತೀವಿ. ಅವು ಯಾವಪ್ಪ ಅಂದರೆ ರಘುವಂಶ ಮತ್ತು ಕುಮಾರ ಸಂಭವ ಇವು ಏನಪ್ಪ ಅಂದರೆ 2 ಅವನ ಒಂದು ಮಹಾಕಾವ್ಯಗಳಾಗಿದ್ದವು. ಇನ್ನು ಅವನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯ ಯಾವಪ್ಪ ಅಂದರೆ ಋತು ಸಂಹಾರ ಮತ್ತು ಮೇಘದೂತ ಅವನ ಒಂದು 2 ಸಾಹಿತ್ಯ ಆಗಿತ್ತು ಅಂತ ಹೇಳ್ತೀವಿ. ಓಕೆ, ಕಾಳಿದಾಸನ ಇವು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೋರಿ. ಓಕೆ, ಒಂದು ರಿವಿಷನ್ ಮಾಡ್ಕೊತ ಬರ್ರಿ. ಇನ್ನು ಶೂದ್ರಕ ನಾವು ನೋಡಿದ್ವಿ, ಮುರ್ಚಕಟಿಕ ಅಂತ ಬರೀತಾರೆ. ಮುರ್ಚಕಟಿಕ ಬರೀತಾರೆ. ವಿಶಾಖದತ್ತ ಇವನು ಕೂಡ ಒಂದು 2 ನಾಟಕ ಬರೆದ. ಯಾವುವು ಅಂದರೆ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ ಅಂತ. ಯಾರು? ವಿಶಾಖದತ್ತನ ಒಂದು ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ ಅಂತ 2 ನಾಟಕನ ಬರೆದ. ಇನ್ನು ಭಾರವಿ ಅವರದು ಕೀರ್ತಾರ್ಜುನಿಯಂ ಅಂತ ಅವರು ಒಂದು ದ ಸ್ಟೋರಿ ಆಫ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಅರ್ಜುನ ಆ್ಯಂಡ್ ಶಿವ. ಒಂದು ಸ್ಟೋರಿ ಏನು ಹೇಳ್ತಪ್ಪ ಅಂದರೆ ಹೆಸರಲ್ಲೇ ಐತೆ ನೋಡಿ, ಕೀರ್ತಾರ್ಜುನಿಯಂ ಅಂದರೆ ಅರ್ಜುನ ಮತ್ತು ಶಿವನ ಏನಪ್ಪ ಅಂದರೆ ಒಂದು ಯುದ್ಧದಲ್ಲಿರುವಂಥ ಒಂದು ಜಸ್ಟ್ ಒಂದು ಸಂಭಾಷಣೆ, ಒಂದು ಮಾತಿನ ಸಂಭಾಷಣೆ ಏನಪ್ಪ ಇದು ಹೇಳ್ತೈತಿ. ಯಾರ್ಯಾರಂದರೆ ಅರ್ಜುನ ಮತ್ತು ಶಿವನ ನಡುವೆ ಒಂದು ಜಸ್ಟ್ ಒಂದು ಜಗಳ ಉಂಟಾಗ್ತೈತೆ. ಅದು ಆ ಒಂದು ಸಂದರ್ಭ ಏನಪ್ಪ ಅಂತ ಇವರು ಉಲ್ಲೇಖನ ಮಾಡಿದ್ದಾರೆ. ಕೀರ್ತಾರ್ಜುನಿಯಂ ಅಂತ ಯಾರು? ಭಾರವಿಯವರು. ಇನ್ನು ನೆಕ್ಸ್ಟ್ ದಂಡಿನ್ ವಾಸ್ ದಿ ಆಥರ್ ಆಫ್ ಕಾವ್ಯದರ್ಶ. ಓಕೆ, ಕಾವ್ಯದರ್ಶ ಮತ್ತು ದಶಕುಮಾರ ಚರಿತ ಮತ್ತು ಕಾವ್ಯದರ್ಶ ಯಾರು ಅಂದರೆ ದಂಡಿನ್ ಅವರು ಬರೆದಂಥದ್ದು. ಇನ್ನು ವಸ್ವದತ್ತ ಅಂತ ಯಾರು? ಶಿವಾಂಡು ವಸ್ವದತ್ತ ಬರೆದರೆ. ಇನ್ನೊಂದು ಪಂಚತಂತ್ರ ಯಾರು ಅಂದರೆ ವಿಷ್ಣು ಶರ್ಮ ಅವರು ಪಂಚತಂತ್ರ ಅಂತ ನಾಟಕ ಬರೆದರು. ಓಕೆ, ಇನ್ನು ನೋಡಿ ಧನ್ವಂತರಿ. ಇನ್ನು ಮೆಡಿಸಿನ್ ಕ್ಷೇತ್ರಕ್ಕೆ ಬಂದರೆ ಒಂದು ಮೆಡಿಸಿನಲ್ಲಿ ಧನ್ವಂತರಿ ಏನಪ್ಪ ಅಂದರೆ ವಾಸ್ ಅ ಫೇಮಸ್ ಸ್ಕಾಲರ್ ಇನ್ ದ ಫೀಲ್ಡ್ ಆಫ್ ಮೆಡಿಸನ್. ಹಿ ವಾಸ್ ಅ ಸ್ಪೆಷಲಿಸ್ಟ್ ಇನ್ ಆಯುರ್ವೇದ. ನಾವು ಹೇಗೆ ಕರಿತೀವಿ? ಧನ್ವಂತರಿನ ಒಂದು ಆಯುರ್ವೇದದ ಒಂದು ಪಿತಾಮಹ ಅಂತ ಕರಿತೀವಿ ನಾವು. ಯಾರು? ಧನ್ವಂತರಿನ. ಓಕೆ, ಇನ್ನು ಚರಕ ಕೂಡ ಒಂದು ಮೆಡಿಕಲ್ ಒಂದು ಸೈಂಟಿಸ್ಟ್ ಆಗಿರ್ತಾರೆ, ಅಥವಾ ಒಂದು ವೈದ್ಯ ಕ್ಷೇತ್ರದಲ್ಲಿ ಒಂದು ವಿಜ್ಞಾನಿ ಆಗಿರ್ತಾರೆ ಅಂತ ಹೇಳ್ತೀವಿ ನಾವು. ಓಕೆ, ಚರಕ. ಇನ್ನು ಸುಶ್ರುತ ಇವರು ಏನಪ್ಪ ಅಂದರೆ ಸರ್ಜನ್ ಆಗಿದ್ದರು. ಫಸ್ಟ್ ಸರ್ಜನ್ ಒಂದು ಏನಪ್ಪ ಅಂದರೆ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾರಲ್ಲ, ಒಂದು ಆಪರೇಷನ್ ಮಾಡ್ತಾರಲ್ಲ, ಆ ಕಾಲದಲ್ಲಿ ಏನಪ್ಪ ಅಂದರೆ ಸುಶ್ರುತ ಏನು ಒಂದು ಏನಪ್ಪ ಅಂದರೆ ಒಂದು ಆಪರೇಷನ್ ಮಾಡ್ತಾಯಿದ್ದ, ಒಂದು ಸರ್ಜನ್ ಆಗಿದ್ದ ಅಂತ ಹೇಳ್ತೀವಿ. ಯಾರು? ಸುಶ್ರುತ. ಇನ್ನು ಇನ್ ದ ಫೀಲ್ಡ್ ಆಫ್ ಮೆಡಿಸನ್ ವಾಗ್ಭಟ ಕೂಡ ಇವನು ಕೂಡ ಒಂದು ಮೆಡಿಸನ್ ಕ್ಷೇತ್ರದಲ್ಲಿ, ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಇವನು ಕೂಡ ಒಂದು ವಾಗ್ಭಟ ತನ್ನ ಒಂದು ಚಾಪ ಮುಗಿಸಿದ್ದ. ಲಿವಿಂಗ್ ಡ್ಯೂರಿಂಗ್ ದಿಸ್ ಪೀರಿಯಡ್. ವಾಗ್ಭಟ ವಾಸ್ ದ ಆಥರ್ ಆಫ್ ಅಷ್ಟಾಂಗ ಮಾರ್ಗ. ಇವನು ಕೂಡ ಒಂದು ಬುಕ್ ಬರೀತಾನೆ, ಅಂದರೆ ಅಷ್ಟಾಂಗ ಮಾರ್ಗ ಅಂತ ಒಂದು ಬುಕ್ ಬರೀತಾನೆ. ಓಕೆ, ಸಮ್ಮರಿ ಆಫ್ ದಿ 8 ಬ್ರಾಂಚಸ್ ಆಫ್ ದಿ ಮೆಡಿಸನ್. ಏನಪ್ಪ ಅಂದರೆ ಒಂದು 8 ಬ್ರಾಂಚಸ್ ಅದಾವು ಮೆಡಿಸನ್ ಕ್ಷೇತ್ರದಲ್ಲಿ. ಏನಪ್ಪ ಅಂದರೆ 8 ಬ್ರಾಂಚಸ್ನ ಒಳಗೊಂಡಿರ್ತದೆ, ಅಷ್ಟಾಂಗ ಮಾರ್ಗ ಅಂತ ಬರೆದಿರ್ತಾನೆ. ಓಕೆ, ಇನ್ನು ನೋಡಿ ಗುಪ್ತರ ಒಂದು ಸೈನ್ಸ್ ಯಾವ ಥರ ಒಂದು ಮೆಡಿಸಿನ್ ನೋಡಿದ್ವಿಲ್ಲ, ಈ ಥರ ನಾವು ಸೈನ್ಸ್ ಕ್ಷೇತ್ರದಲ್ಲಿ, ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ಥರ ಒಂದು ಜಾಸ್ತಿ ಹೋತಪ್ಪ ಅಂದರೆ ನೋಡಿ, ದ ಗುಪ್ತಾ ಪೀರಿಯಡ್ ವಿಟ್ನೆಸ್ಡ್ ಅ ಬ್ರಿಲಿಯಂಟ್ ಆಕ್ಟಿವಿಟಿ ಇನ್ ದಿ ಸ್ಪಿಯರ್ ಆಫ್ ಮ್ಯಾಥಮೆಟಿಕ್ಸ್, ಆಸ್ಟ್ರೋನಮಿ, ಆಸ್ಟ್ರಾಲಜಿ ಮತ್ತು ಮೆಡಿಸಿನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನಾವು ನೋಡ್ಕೊಂಡು ಬಂದ್ವಿ, ಒಂದು ಖಗೋಳಶಾಸ್ತ್ರಜ್ಞ ಅಥವಾ ಒಂದು ಆಸ್ಟ್ರೋನಮಿ ಆಗಿರ್ಬೋದು, ಒಂದು ಆಸ್ಟ್ರಾಲಜಿ, ಒಂದು ಏನಪ್ಪ ಅಂದರೆ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನೋಡಿದ್ವಿ. ಮೆಡಿಸಿನ್ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಜಸ್ಟ್ ಒಂದು ಉತ್ತಂಗಕ್ಕೆ ಇರಿತ್ತು. ಅವರ ಒಂದು ಸೈನ್ಸ್ ಕ್ಷೇತ್ರ ಏನಪ್ಪ ಅಂದರೆ ವಿಜ್ಞಾನ ಕ್ಷೇತ್ರ ಒಂದು ಉತ್ತಂಗಕ್ಕೆ ಇರಿತ್ತು ಅಂತ ನಾವು ಹೇಳ್ತೀವಿ. ಓಕೆ, ಅನೇಕ ಒಂದು ಕವಿಗಳು, ಅನೇಕ ಒಂದು ಖಗೋಳಶಾಸ್ತ್ರಜ್ಞರು ಎಲ್ಲರೂ ಇದ್ದರು ಅಂತ ನಾವು ಹೇಳ್ತೀವಿ. ಓಕೆ, ಆರ್ಯಭಟ ಇವನು ಫೇಮಸ್ ಏನಪ್ಪ ಅಂದರೆ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಆಗಿದ್ದ. ಓಕೆ, ಹಿ ರೋಟ್ ದ ಬುಕ್ ಆರ್ಯಭಟ. ಅವನ ಒಂದು ಬುಕ್ ಬರಿತಾನೆ, ಆರ್ಯಭಟೀಯ ಅಂತ ಒಂದು ಬುಕ್ ಬರಿತಾನೆ. ಯಾವಾಗ? 1499, ಒಂದು ಕ್ರಿಸ್ತಶಕ 499ರಲ್ಲಿ. ಓಕೆ, ಇಟ್ ಡೀಲ್ಸ್ ದ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಸ್ಟ್ರೋನಮಿ. ಈ ಒಂದು ಬುಕ್ ಏನು ಹೇಳ್ತಿದ್ದಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಮ್ಯಾಥ್ಸ್ ಮತ್ತು ಒಂದು ಖಗೋಳಶಾಸ್ತ್ರಜ್ಞ ಬಗ್ಗೆ ಹೇಳ್ಕೊಂತ ಬರ್ತೈತಿ. ಓಕೆ, ಇಟ್ ಎಕ್ಸ್ಪ್ಲೇನ್ಸ್ ಸೈಂಟಿಫಿಕಲಿ ದ ಅಕರೆನ್ಸ್ ಆಫ್ ದಿ ಸೋಲಾರ್ ಆ್ಯಂಡ್ ಲೂನಾರ್ ಎಕ್ಲಿಪ್ಸಸ್. ಮೊದಲಾಗೇನಪ್ಪ ಅಂದರೆ ಮೊದಲಾಗೇನಿದ್ರು ಆಲ್ಮೋಸ್ಟ್ ಜನರು ಒಂದು ಮೂಢನಂಬಿಕೆ ಇತ್ತು. ಓಕೆ, ಸೂರ್ಯ ಮತ್ತು ಚಂದ್ರ ಇವರೆಲ್ಲ ಒಂದು ಅವ್ರ ದೇವರು ಅಂತ ಈ ಥರ ಒಂದು ನಂಬಿದ್ರು. ಬಟ್ ಇವ ಹೇಳ್ತಾನೆ
ಇಲ್ಲ, ಇವು ಏನಪ್ಪ ಅಂತ ಒಂದು ಸೈಂಟಿಫಿಕ್ ಅದಾವು ಎಲ್ಲ. ಇವು ಒಂದು ಚಂದ್ರಗ್ರಹಣ, ಸೂರ್ಯಗ್ರಹಣ ಇವೆಲ್ಲ ಒಂದು ವಿಜ್ಞಾನ, ಒಂದು ಏನಪ್ಪ ಅಂದರೆ ಸೈಂಟಿಫಿಕ್ ಆಗಿ ಆಗ್ತಾವೆ ಎಲ್ಲ. ಇವು ಮೂಢನಂಬಿಕೆ ಅಲ್ಲ. ಓಕೆ, ಈ ಥರ ಇವನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾನೆ. ಇವು ಏನಪ್ಪ ಅಂದರೆ ಮತ್ತು ಸೂರ್ಯ ಏನಪ್ಪ ಅಂದರೆ ಸೂರ್ಯ ಒಂದು ಸೆಂಟರ್ ಅದಾನ, ಸೂರ್ಯ ಸೆಂಟರ್ ಅದಾನ, ಎಲ್ಲ ಗ್ರಹಗಳು ಏನಪ್ಪ ಅಂದರೆ ಸೂರ್ಯನ ಸುತ್ತ ತಿರುಗ್ತಾವೆ ಅಂತ ಹೇಳ್ಕೊಂಡು ಬರ್ತಾನೆ. ಓಕೆ, ಈ ಥರ ಒಂದು ಸೈಂಟಿಫಿಕ್ ಆಗಿ ಹೇಳ್ಕೊಂತ ಬಂದಿರ್ತಾನೆ. ಯಾರು? ಆರ್ಯಭಟ್ಟ. ಇನ್ನು ವರಹಮೀರರು ಏನಪ್ಪ ಅಂದರೆ ಕಂಪೋಸ್ ದ ಪಂಚಸಿದ್ಧಾಂತಿಕ ದ 5 ಆಸ್ಟ್ರೋನಾಮಿಕಲ್ ಸಿಸ್ಟಮ್ಸ್. ವರಹಮೀರರು ಇವರು ಕೂಡ ಒಂದು ಖಗೋಳಶಾಸ್ತ್ರಜ್ಞರಾಗಿದ್ದರು. ಓಕೆ, ಹೀಸ್ ವರ್ಕ್ಸ್ ದ ಬೃಹತ್ ಸಂಹಿತ ಈಸ್ ಅ ಗ್ರೇಟ್ ವರ್ಕ್ ಇನ್ ಸಂಸ್ಕೃತ್ ಲಿಟ್ರೇಚರ್. ಏನಪ್ಪ ಅಂದರೆ ಇವರ ಒಂದು ಮಹಾಕಾವ್ಯ ಅಂತ ಕರಿತೀವಿ ನಾವು. ಓಕೆ, ಬೃಹತ್ ಸಂಹಿತ ಅವರ ಒಂದು ಸಾಹಿತ್ಯದಲ್ಲಿ ಏನಪ್ಪ ಅಂದರೆ ಅತ್ಯಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೃತಿ ಅಂತ ಕರಿತೀವಿ ನಾವು. ಯಾವುದು? ಬೃಹತ್ ಸಂಹಿತ ಅಂತ. ಇದು ಕೂಡ ಒಂದು ಸಂಸ್ಕೃತ್ ಲಿಟ್ರೇಚರ್ ಆಗಿರ್ತೈತಿ. ಇಟ್ ಡೀಲ್ಸ್ ವಿತ್ ಅ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಲೈಕ್ ಆಸ್ಟ್ರೋನಾಮಿ, ಆಸ್ಟ್ರಾಲಜಿ, ಜಿಯೋಗ್ರಫಿ, ಆರ್ಕಿಟೆಕ್ಚರ್, ವೆದರ್, ಆ್ಯನಿಮಲ್ಸ್, ಮ್ಯಾರೇಜ್ ಆ್ಯಂಡ್ ವುಮೆನ್ಸ್. ನೋಡಿ, ಕಂಪ್ಲೀಟ್ ಸೆಟ್. ಈ ಒಂದು ಬುಕ್ಕಲ್ಲಿ ಬೃಹತ್ ಸಂಹಿತೆಯಲ್ಲಿ ಏನಪ್ಪ ಅಂದರೆ ಕಂಪ್ಲೀಟಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ ನೋಡ್ತೀವಿ. ಲೈಕ್ ಆಸ್ಟ್ರೋನಾಮಿ ಆಗಿರ್ಬೋದು, ಆಸ್ಟ್ರಾಲಜಿ, ಓಕೆ, ಖಗೋಳ ವಿಜ್ಞಾನ, ಖಗೋಳ ಜ್ಯೋತಿಷ್ಯ ಮತ್ತು ಜಿಯೋಗ್ರಫಿ, ಆರ್ಕಿಟೆಕ್ಚರ್, ಹವಾಮಾನ, ಆ್ಯನಿಮಲ್ಸ್ ಮತ್ತು ಏನಪ್ಪ ಅಂದರೆ ಮದುವೆ ಮತ್ತು ಶಕುನಗಳಂತ ಕಂಪ್ಲೀಟಾಗಿ ಎಲ್ಲ ನಾವು ಒಂದು ಬುಕ್ಕನ್ನು ಎಲ್ಲಿ ನೋಡ್ತೀವಿ? ಬೃಹತ್ ಸಂಹಿತೆಯಲ್ಲಿ ನೋಡ್ತೀವಿ. ಯಾರು ಬರೆದರು? ವರಹಮೀರ ಬರೆದಿರುವಂಥ ಬೃಹತ್ ಸಂಹಿತೆಯಲ್ಲಿ ನೋಡ್ತೀವಿ. ಓಕೆ, ಒಂದು ಚಾಪ್ಟರ್ ಗುಪ್ತ ಎಂಪೈರ್ ಕಂಪ್ಲೀಟ್ ಆಗಿ ಮುಗೀತು. ಓಕೆ, ಜಸ್ಟ್ ಗುಪ್ತ ಎಂಪೈರ್ ಮುಗೀತು. ಇನ್ನು ನೆಕ್ಸ್ಟ್ ನೋಡ್ಕೊತ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ನಾವು ಕಮೆಂಟ್ ಮೂಲಕ ನಮಗೆ ಒಂದು ಆನ್ಸರ್ ಮಾಡಿರಿ. ದ ಗುಪ್ತ ಎರಾ ಸ್ಟಾರ್ಟ್ಸ್ ಫ್ರಮ್ ದ. ಯಾವಾಗ ಗುಪ್ತ ಶಕೆ ಸ್ಟಾರ್ಟ್ ಮಾಡಿತ್ತು? 310 AD, 320 AD, ಅಥವಾ 330 AD ಮತ್ತು 300 AD ಅಂತ. ಹೌದಾ? ಕ್ರಿಸ್ತಶಕ 310, ಕ್ರಿಸ್ತಶಕ 320, ಕ್ರಿಸ್ತಶಕ 330, ಕ್ರಿಸ್ತಶಕ 300. ಜಸ್ಟ್ ಕಮೆಂಟ್ ಮಾಡಿ. ಓಕೆ, ಗುಪ್ತ ಶಕೆ ಯಾವಾಗ ಆಯಿತು? ಸೆಕೆಂಡ್ ಕ್ವಶನ್, ದ ಫೌಂಡರ್ ಆಫ್ ದಿ ನಳಂದ ಯೂನಿವರ್ಸಿಟಿ. ಯಾರು? ನಳಂದ ವಿಶ್ವವಿದ್ಯಾಲಯದ ಪ್ರಮುಖ ಸ್ಥಾಪಕರು ಯಾರು? ಆಪ್ಷನ್: ಸಮುದ್ರಗುಪ್ತ, ಚಂದ್ರಗುಪ್ತ 2, ಕುಮಾರಗುಪ್ತ, ಸ್ಕಂದಗುಪ್ತ. ಓಕೆ, ನೆಕ್ಸ್ಟ್, ದ ಫಿಜಿಷಿಯನ್ ಹೂ ಲಿವ್ಡ್ ಡ್ಯೂರಿಂಗ್ ದಿ ಗುಪ್ತ ಏಜ್. ಫಿಜಿಷಿಯನ್ ಅಥವಾ ಏನಪ್ಪ ಅಂದರೆ ಒಬ್ಬ ವೈದ್ಯ ಯಾರು ಆ ಒಂದು ಕಾಲದಲ್ಲಿ ಯಾರಿದ್ರು ಅಂತ. ವರಹಮೀರ, ವಾಗ್ಭಟ, ಚರಕ, ಸುಶ್ರುತ. ಓಕೆ, ನೋಡಿ. ಇನ್ನು ಮ್ಯಾಚ್ ದಿ ಫಾಲೋವಿಂಗ್ ಹೊಂದಿಸಿ ಬರೆಯಿರಿ. ಮೇಘದೂತ, ಜಸ್ಟ್ ಹೊಂದಿಸಿ ಬರೋಣಂತೆ. ನೋಡಿ, ಮೇಘದೂತ ಯಾರ್ದು? ಕಾಳಿದಾಸಂದ. ಓಕೆ, ಕಾಳಿದಾಸನ ಮೇಘದೂತ ಆಗಿರ್ತದೆ. ಇನ್ನು ದೇವಿ ಚಂದ್ರಗುಪ್ತ ಯಾರ್ದು? ಓಕೆ, ವಿಶಾಖದತ್ತ, ದೇವಿ ಚಂದ್ರಗುಪ್ತ. ಇನ್ನು ಮೃಚ್ಛಕಟಿಕ, ದೇವಿ ಚಂದ್ರಗುಪ್ತಮ್, ವಿಶಾಖದತ್ತ. ಓಕೆ, ವಿಶಾಖದತ್ತ. ಇನ್ನು ನೆಕ್ಸ್ಟು ದಶಕುಮಾರ ಚರಿತ, ದಂಡಿನ ಬರೆದಿರುವಂಥ ದಶಕುಮಾರ ಚರಿತ. ಆದರೆ ಮೃಚ್ಛಕಟಿಕ ಇವರು ಶೂದ್ರಕ. ಯಾರು? ಶೂದ್ರಕ ಬರೆದಿರುವ ಮೃಚ್ಛಕಟಿಕ ಆಗಿರ್ತದೆ. ಓಕೆ, ಇನ್ನು ಫೋರ್ತ್ ಕ್ವಶನ್, ಪ್ರಯಾಗ್ ಪ್ರಶಸ್ತಿ ಅಥವಾ ಏನು ಕರಿತೀವಿ ನಾವು ಅಲಹಾಬಾದ್ ಪ್ರಶಸ್ತಿಯನ್ನು ಯಾರು ಬರೆದರು ಅಂತ. ಕಾಳಿದಾಸ, ಅಮರಸಿಂಹ, ಹರಿಸೇನ, ಧನ್ವಂತರಿ. ಓಕೆ, ಹರಿಸೇನ ಏನಪ್ಪ ಅಂದರೆ ಕೋಟ್ ಪಗಡ ಹರಿಸೇನ ಬರೀತಾರೆ. ಯಾರು? ಅಲಹಾಬಾದ್ ಪ್ರಶಸ್ತಿ, ಸಮುದ್ರಗುಪ್ತನ ಮೇಲೆ ಅಲಹಾಬಾದ್ ಪ್ರಶಸ್ತಿಯನ್ನು ಬರೀತಾರೆ. ಓಕೆ, ಡ್ಯಾಶ್ ವಾಸ್ ದಿ ಫಸ್ಟ್ ಇಂಡಿಯನ್ ಟು ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಸರ್ಜರಿ. ಒಂದು ಶಸ್ತ್ರಚಿಕಿತ್ಸೆಯನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದರು? ಓಕೆ, ಚರಕ, ಸುಶ್ರುತ, ಧನ್ವಂತರಿ, ಅಗ್ನಿವಾಸ. ಯಾರಪ್ಪ ಅಂದರೆ ಸುಶ್ರುತ ಆಗಿರ್ತಾರೆ. ಸುಶ್ರುತ ಏನಪ್ಪ ಅಂದರೆ ಫಸ್ಟು ಶಸ್ತ್ರಚಿಕಿತ್ಸೆಯನ್ನು ಇಂಪ್ಲಿಮೆಂಟ್ ಮಾಡಿದ್ದು ಯಾರಪ್ಪ ಅಂದರೆ ಸುಶ್ರುತ ಆಗಿರ್ತಾರೆ. ಇನ್ನು ಡ್ಯಾಶ್ ವಾಸ್ ದಿ ಗಿವನ್ ದ ಟೈಟಲ್ ಕವಿರಾಜ ಅಂತಂದು ಯಾವ ಒಂದು ಬಿರುದನ್ನು ಯಾರಿಗೆ ಕೊಟ್ಟರು? ಯಾರು? ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2, ಶ್ರೀಗುಪ್ತ. ಯಾರಪ್ಪ ಅಂದರೆ ನಮ್ಮ ಸಮುದ್ರಗುಪ್ತನಿಗೆ ಕವಿರಾಜ ಟೈಟಲ್ ಕೊಟ್ಟರು. ಡ್ಯಾಶ್ ಚೈನೀಸ್ ಟ್ರಾವೆಲರ್ ಪ್ರೆಸೆಂಟೆಡ್ ಅ ಐಡಿಯಾಲಿಕ್ ಪಿಕ್ಚರ್ ಆಫ್ ದಿ ಇಂಡಿಯನ್ ಸೊಸೈಟಿ ಇನ್ ದ 5th century BC. ಆ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಯಾರು ಚೈನೀಸ್ ಟ್ರಾವೆಲರ್ ಯಾರಿದ್ರು ಅಂತ. ಇತ್ಸಿಂಗ್, ಹ್ಯುಯಾನ್ಸಾಂಗ್, ಫೈಯಾನ್, ವಾಂಗ್ ಹಿನ್ ಸೆ. ಯಾರಪ್ಪ ಅಂದರೆ ನಮ್ಮ ಫೈಯನ್ನು ಗುಪ್ತರ ಸಾಮ್ರಾಜ್ಯದಲ್ಲಿ ಭೇಟಿ ಮಾಡಿದ್ದ. ಓಕೆ, ಇಂಪಾರ್ಟೆಂಟ್ ನೋಟಿಫಿಕೇಶನ್ ನೋಡಿ. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬೇಕು. ಯಾವ ಥರ ಅಂದರೆ ಶಿಶು ನೋಡಿ, ಶಿಶು ₹29 ಇದ್ದರೆ ಕಿಶೋರ್ ₹59 ಇದೆ. ಇನ್ನು ತರುಣ್ ₹159. ಅದು ಸಾಧ್ಯವಾಗದ ಪಕ್ಷದಲ್ಲಿ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಓಕೆ, ನೋಡಿ, ಹೆಚ್ಚು ಬಂದ ಹಣವನ್ನು ನಮಗೆ ಐಡಿಯಾಸ್ ಫಾರ್ಮ್ ವತಿಯಿಂದ
ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಾವು ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ನೀವೇನು ಜಸ್ಟ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಇದೆಯಲ್ಲ, ಸಬ್ಸ್ಕ್ರೈಬ್ ಮಕ್ಕಳೇ ಒಂದು ಜಾಯಿನ್ ಆಪ್ಷನ್ ಇದೆ, ಆ ಒಂದು ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಸಾಕು, ನಿಮಗೊಂದು ಪೇಜ್ ಬರ್ತೈತಿ. ಓಕೆ, ಹಾಂ, ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಇನ್ನೂ ಯಾರು ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಪಾಸಿಬಲ್ ಶೇರ್ ಮಾಡಿರಿ. ಓಕೆ, ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.